ಭಟ್ಕಳ ತಾಲೂಕಿನ ಶಿರಾಲಿ ಗ್ರಾಮ ಪಂಚಾಯತ್ ಚಿತ್ರಾಪುರದ ಬಾಕಡಕೇರಿಯಲ್ಲಿ 207ನೇ ಐತಿಹಾಸಿಕ ಭೀಮ್ ಕೋರೆಗಾಂವ್ ಯುದ್ಧದ ವಿಜಯೋತ್ಸವ ದಿನಾಚರಣೆಯಂದು ಚಿತ್ರಾಪುರದ ಬಾಕಡಕೇರಿಗೆ ಅಂಬೇಡ್ಕರ್ ಕಾಲನಿ ಎಂದು ಮರುನಾಮಕರಣ ಮಾಡಲಾಯಿತು. ಕೃಷ್ಣ ಪಂಡು ಬಾಕಡ ಅವರು ಅಂಬೇಡ್ಕರ್ ಕಾಲನಿ ಸರ್ಕಲ್ ರಿಬ್ಬನ್ ಕಟ್ ಮಾಡಿದರು. ಮಾಸ್ತಿ ಬಾಕಡ ದೀಪ ಬೆಳಗಿಸಿದರು. ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನಾರಾಯಣ ಮಂಜಾ ಬಾಕಡ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣಕ್ಕೆ ಮತ್ತು ಸಮಾನತೆಗೆ ಒತ್ತು ನೀಡಿದರು. ನಾವು ಎಲ್ಲರೂ ವಿದ್ಯಾವಂತರಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಗುರುತಿಸಿಕೊಳ್ಳಬೇಕೆಂಬುದೇ ನಮ್ಮೆಲ್ಲರ ಉದ್ದೇಶ. ಹಾಗಾಗಿ ಪ್ರತಿಯೊಂದು ಮಗು ಶಿಕ್ಷಣದಿಂದ ವಂಚಿತರಾಗಬಾರದು. ಬಾಕಡಕೇರಿಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿಯವರ ಮನೆಗಳು ಇದ್ದವು. ಇಲ್ಲಿನ ಹಿರಿಯ ದಲಿತ ಮುಖಂಡರು, ಮಹಿಳೆಯರು ಮತ್ತು ಯುವಕರು ಎಲ್ಲರೂ ಸೇರಿ ಚರ್ಚಿಸಿ ತಮ್ಮ ಕೇರಿಗೆ ಅಂಬೇಡ್ಕರ್ ಅವರ ಸವಿನೆನಪಿಗೋಸ್ಕರ ಹೆಸರನ್ನು ಇಡುವುದಾಗಿ ನಿರ್ಣಯ ಮಾಡಲಾಗಿದೆ ಎಂದರು. ಇವತ್ತು ನಾವು ಇಲ್ಲಿ ನಮ್ಮ ಬಾಕಡಕೇರಿ ಅಂತ ನಾವು ಮೊದಲಿಂದ ಕರೀತಾ ಇದ್ದಂಥ ಒಂದು ಕಾಲನಿಯನ್ನು ಇವತ್ತು ಅಂಬೇಡ್ಕರ್ ಕಾಲನಿ ಅಂತ ಪರಿವರ್ತನೆ ಮಾಡೋಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇದು ಹೊಸ ವರ್ಷದ ಮೊದಲನೇ ದಿನವಾದ 1/1/2025 ಮೊದಲನೇ ದಿನದಂದು ಈ ಅಂಬೇಡ್ಕರ್ ಕಾಲನಿ ಎನ್ನುವ ಈ ನಾಮಕರಣವಿಟ್ಟು ಉದ್ಘಾಟನೆಯನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಈ ಅಂಬೇಡ್ಕರ್ ಕಾಲನಿಗೆ ಒಂದು ಒಳ್ಳೆಯ ಹೆಸರು ಬರಬೇಕಂತ ಎಲ್ಲರೂ ಸೇರಿ ಇದಕ್ಕೆ ಒಂದಾಗಿ ನಾವು ಮುಂದೆ ಅಂಬೇಡ್ಕರ್ ಬಗ್ಗಾಗಿ ಹೋರಾಟ ಮಾಡಬೇಕು. ಅವರು ಭಾಳ ಹಿಂದಿನಿಂದಲೂ ಭಾಳ ಹೋರಾಟ ಮಾಡಿದ್ದಾರೆ ಮತ್ತು ಅವ್ರ ಬಗ್ಗೆ ಜಾಸ್ತಿ ಹೇಳ್ಬೇಕಂತ ಜಾಸ್ತಿ ಅನುಭವ ನಮಗೇನಿಲ್ಲ. ಆದರೂ ಅವ್ರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಭಾಳ ಕೇಳಿದ್ದೇವೆ. ಅವ್ರು ಭಾಳ ಹೆಸರುವಾಸಿ ಮಾಡಿದ್ದಾರೆ. ಕೂಡಿಸಿಕೊಂಡು ಇನ್ನು ಮುಂದೆ ಈ ನಮ್ಮ ಕಾಲನಿಯನ್ನು ಅಂಬೇಡ್ಕರ್ ಕಾಲನಿ ಅಂತ ಪರಿವರ್ತನೆ ಮಾಡಬೇಕು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಬಾಕಡ, ಶ್ರೀ ಚೌಡೇಶ್ವರಿ ಮಸಣಕಾಳಿ ದೇವಸ್ಥಾನ ಪ್ರಧಾನ ಅರ್ಚಕರಾದ ನಾರಾಯಣ್ ಬಾಕಡ, ಬಸವ ಬಾಕಡ, ಗಣಪತಿ ಬಾಕಡ್, ಶಂಕರ್ ಬಾಕಡ, ರಾಮ ಬಾಕಡ್, ಕೃಷ್ಣ ಬಾಕಡ್, ಚಂದ್ರ ಬಾಕಡ್, ದೇವಮ್ಮ ಬಾಕಡ್, ಚೈತ್ರ ಬಾಕಡ್, ನಾಗಮ್ಮ ಬಾಕಡ್, ಜಯ ಬಾಕಡ್, ಮಾದೇವಿ ಬಾಕಡ್, ನಾರಾಯಣಿ ಬಾಕಡ್, ಲಲಿತಾ ಬಾಕಡ್, ಪಾರ್ವತಿ ಬಾಕಡ್, ನಾಗವೇಣಿ ಬಾಕಡ್, ಮಾಸ್ತಮ್ಮ ನಾಗರಾಜ್ ಬಾಕಡ್ ಮೊದಲಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಬಾಕಡ್, ಹರೀಶ್ ಮಾಸ್ತಿ ಬಾಕಡ್ ಕಾರ್ಯಕ್ರಮ ನಿರೂಪಿಸಿದರು. ಗಣಪತಿ ಬಾಕಡ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುನೀಲ್ ಭಾಸ್ಕರ್ ಧನ್ಯವಾದ ಮಾಡಿದರು. ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಶನ್ ಸೊಸೈಟಿ ಹೊನ್ನಾವರ ನಿಮಗಿದು ಸುವರ್ಣಾವಕಾಶ. ಹೊನ್ನಾವರ ತಾಲೂಕಿನಲ್ಲಿ ಎಂಸಿಎ ಕೋರ್ಸ್ ಆರಂಭ. ಇದೇ ಪ್ರಪ್ರಥಮ ಬಾರಿಗೆ ತಾಲೂಕಿನಲ್ಲಿ ಎಂಸಿಎ ತರಗತಿ ಪ್ರಾರಂಭ. ಎಂಸಿಎನಲ್ಲಿ 60 ವಿದ್ಯಾರ್ಥಿಗಳಿಗೆ ಪ್ರವೇಶ ಪಡೆಯಲು ಅವಕಾಶ ಲಭ್ಯ. ನುರಿತ ಉಪನ್ಯಾಸಕ ವರ್ಗ, ವ್ಯವಸ್ಥಿತ ಕಂಪ್ಯೂಟರ್ ಲ್ಯಾಬ್ಗಳು, ಗ್ರಂಥಾಲಯ ವ್ಯವಸ್ಥೆ ನಮ್ಮಲ್ಲಿದೆ. ಜೊತೆಗೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಇಂಟರ್ನ್ಶಿಪ್ ಹಾಗೂ ಉದ್ಯೋಗಾವಕಾಶ ಕಲ್ಪಿಸಿಕೊಡಲಾಗುವುದು. ಎಂಸಿಎ ಮಾಡಲಿಚ್ಛಿಸುವವರು ಇದರ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08387220103 9480526648 9916719377.